ವೈದ್ಯರ ನಿರ್ಲಕ್ಷ್ಯಕ್ಕೆ 2 ತಿಂಗಳ ಹಸುಗೂಸು ಸಾವನ್ನಪ್ಪಿದೆ ಅನ್ನುವಂಥ ಪ್ರಶ್ನೆ ಇದೆ. ಓವರ್ಡೋಸ್ ಆದ ಪರಿಣಾಮ ಮಗು ಸಾವಾಗಿದೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ವೈದ್ಯರ ವಿರುದ್ಧ ಪೋಷಕರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದ ಮಾನಸ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದೇ ವೇಳೆ ಮಗುವಿಗೆ 4 ಇಂಜೆಕ್ಷನ್ ನೀಡಿದ್ದಾರೆ ಅನ್ನುವಂಥ ಆರೋಪವನ್ನು ಸದ್ಯ ಮಗುವಿನ ಪೋಷಕರು ಮಾಡ್ತಾ ಇದ್ದಾರೆ. ಒಂದು ಕಡೆ ಮಗು ಕಳೆದುಕೊಂಡ ಪೋಷಕರಿಂದ ಆಕ್ರಂದನ ಮಗಲು ಮುಟ್ಟಿದೆ. ಕಳೆದ 3 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುತ್ತೆ ಮಗು. ಒಂದೇ ವೇಳೆ ಮಗುವಿಗೆ 4 ಇಂಜೆಕ್ಷನ್ ಅನ್ನ ನೀಡಿದ್ದಾರೆ ಆಸ್ಪತ್ರೆ ಸಿಬ್ಬಂದಿಗಳು ಅನ್ನೋದಾಗಿ ಮಗುವಿನ ಪೋಷಕರು ಇಲ್ಲಿ ಆರೋಪ ಮಾಡ್ತಾ ಇರುವಂಥದ್ದು. ಹಾಗಾಗಿ ಓವರ್ ಡೋಸ್ ಆದಂತಹ ಪರಿಣಾಮ ಮಗು ಆಸ್ಪತ್ರೆಯಲ್ಲೇ ಸಾವಾಗಿದೆ. ದೊಡ್ಡಬಳ್ಳಾಪುರ ನಗರದಲ್ಲಿರುವಂತಹ ಮಾನಸ ಆಸ್ಪತ್ರೆ ವೈದ್ಯರ ದಿವ್ಯ ನಿರ್ಲಕ್ಷ್ಯ ಎದ್ದು ತೋರ್ತಾ ಇದೆ. ನ್ಯಾಯಕ್ಕಾಗಿ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಪೋಷಕರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದಲ್ಲಿರುವಂತಹ ಮಾನಸ ಆಸ್ಪತ್ರೆಯಲ್ಲಿ ಈ ದುರ್ಘಟನೆ ನಡೆದಿದೆ. ಹಾಗಾದ್ರೆ ವೈದ್ಯರು ಯಾಕೆ ಈ ರೀತಿಯಾದಂತಹ ನಿರ್ಲಕ್ಷ್ಯವನ್ನ ತೋರ್ತಾರೆ ಅಂತ ಹೇಳಿ ಸದ್ಯ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ. ವೆಂಕಟೇಶ್, ಇನ್ನು ವೈದ್ಯರ ನಿರ್ಲಕ್ಷ್ಯದಿಂದಾಗಿನೇ 2 ತಿಂಗಳ ಹಸುಗೂಸು ಸಾವನ್ನಪ್ಪಿದ್ಯಾ ಏನು ಅಂತ ಹೇಳಿ, ಒಂದು ಕಡೆ ಮಗುವನ್ನ ಕಳೆದುಕೊಂಡ ಪೋಷಕರ ಕಥೆ ಏನು, ಈ ಕುರಿತಂತೆ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಏನು ಕ್ರಮ ಆಯಿತು, ಅಲ್ಲಿನ ಆಸ್ಪತ್ರೆ ಸಿಬ್ಬಂದಿಗಳು ಏನು ಹೇಳ್ತಾ ಇದ್ದಾರೆ? ದಿವ್ಯಾ, ಖಂಡಿತ. ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದಲ್ಲಿರ್ತಕ್ಕಂಥ ಮಾನಸ ಆಸ್ಪತ್ರೆಯಲ್ಲಿ ದಂಪತಿಗಳು ಗೀತಾ ಮತ್ತೆ ಗಣೇಶ ದಂಪತಿಯ ಗಂಡು ಮಗು ಏನಿದೆ, ಸುಮಾರು 2 ತಿಂಗಳ ಹಸುಗೂಸು ಏನಿದೆ ಅದನ್ನ ಕೋಲ್ಡ್ ಆಗಿದೆ, ಜೊತೆಲಿ ನಮಗೆ ಕಫ ಕಟ್ಟಿದೆ ಅಂತ ಹೇಳಿ 3 ದಿನದ ಹಿಂದೆ ಹಾಸ್ಪಿಟಲ್ಗೆ ಮಾನಸ ಹಾಸ್ಪಿಟಲ್ಗೆ ಅಡ್ಮಿಟ್ ಅನ್ನ ಮಾಡ್ತಾರೆ. ಆದ್ರೆ ಅವರು ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ಅಂತ ಹೇಳಿದ್ರೆ ನಮ್ಗೆ ಇನ್ನೂ ಕೆಮ್ಮು ಹಾಗೆ ಇದೆ, ಕೋಲ್ಡ್ ಹಾಗೆ ಇದೆ ಅಂತಕ್ಕಂಥ ಮಾತುಗಳನ್ನ ಪೋಷಕರಿಗೆ ಹೇಳ್ಕೊಂತ ಬರ್ತಾರೆ. ಆದ್ರೆ ಇನ್ನೂ ಒಂದು ಕಡೆ ನಿನ್ನೆ ಸಂಜೆ ನೇರವಾಗಿ ತುಂಬಾ ಇನ್ನೂ ಕಡಿಮೆ ಆಗಿಲ್ಲ ಅಂತ ಹೇಳಿ ಪೋಷಕರು ಹೇಳಿದ್ರಿಂದ ಅವರು ನೇರವಾಗಿ ಒಂದೇ ಸಲನೆ 4 ಇಂಜೆಕ್ಷನ್ ಕೊಡೋದ್ರ ಮುಖಾಂತರ 5 ಡೋಸ್ ಅನ್ನ ಕೊಟ್ಟು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಪೋಷಕರ ಮಾತಲ್ಲಿ ಹೇಳ್ತಿರ್ತಕ್ಕಂಥದ್ದು. ಆದ್ರೆ ಆ ವೈದ್ಯರು ಮಾತ್ರ ಯಾಕೆ ನಿರ್ಲಕ್ಷ್ಯ ವಹಿಸಿದ್ರು, ಜೊತೆಲಿ 2 ತಿಂಗಳ ಹಸುಗೂಸಿಗೆ 4 ಇಂಜೆಕ್ಷನ್ ಕೊಡು, ಅದರಲ್ಲೂ ಕೂಡ 4 ಇಂಜೆಕ್ಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ಸೀನಿಯರ್ ವೈದ್ಯರಿದ್ದಾರೆ, ಅವ್ರನ್ನ ನರ್ಸ್ಗಳು ಫೋನ್ ಮಾಡಿ ಕೇಳ್ಕೊಂಡು ಅವರ ಮಾರ್ಗದರ್ಶನದ ಮೇಲೆಗೆ ಬರೀ ಇಂಜೆಕ್ಷನ್ ಹಾಕಬೇಕಂತ ನರ್ಸ್ಗಳು ಅಥವಾ ಎಷ್ಟು ಡೋಸ್ ಕೊಡ್ಬೇಕು, ಸೊ ಯಾವ ಹಂತದಲ್ಲಿ ಕೊಡ್ಬೇಕಂತಕ್ಕಂಥದ್ದನ್ನು ಯಾವುದೇ ರೀತಿ ಪರಿಶೀಲನೆ ಮಾಡದೆ ಅವ್ರನ್ನ ಖುದ್ದು ಅವರು ಬಂದು ಅಲ್ಲಿ ಭೇಟಿ ಕೊಟ್ಟು ಏನೆಲ್ಲ ಮಾಡ್ಬೇಕಂತಕ್ಕಂಥ ಮಾಡದೆ ನೇರವಾಗಿ ಅವ್ರು ಹೇಳಿದ್ರು ಅಂತ ಹೇಳಿ ಇವ್ರು 4 ಇಂಜೆಕ್ಷನ್ ಕೊಟ್ಟು ಮಗು ಇಮಿಡಿಯೇಟ್ ಆಗಿ ಅಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಘಟನೆ ಆಗಿದೆ. ಆದ್ರೂ ಕೂಡ ಮಾನಸ ಆಸ್ಪತ್ರೆ ಏನಿದೆ, ಸಿಬ್ಬಂದಿ ಏನಿದೆ, ಅಲ್ಲಿಂದ ನೇರವಾಗೂ ಕೂಡ ಮಗು ಪೋಷಕರಿಗೆ ಮಗುನ ಡೆತ್ ಆಗಿದೆ ಅಂತ ಹೇಳ್ದೇನೆ ಇಲ್ಲಿಂದ ಕ್ರಿಟಿಕಲ್ ಇದೆ, ಸೀರಿಯಸ್ ಇದೆ ಅಂತ ಹೇಳಿ ಯಲಹಂಕ ಭಾಗಕ್ಕೆ ಶಿಫ್ಟ್ ಅನ್ನ ಮಾಡ್ತಕ್ಕಂಥ ಕಷ್ಟ ಆಗುತ್ತೆ. ಆದ್ರೆ ಬೇರೆ ಹಾಸ್ಪಿಟಲ್ಗೆ ಹೋದಂತ ಸಂದರ್ಭದಲ್ಲಿ ಅವರು ಮಾರ್ಗ ಮಧ್ಯೆ ಕೂಡ ಮಗು ಸಾವನ್ನಪ್ಪಿದೆ ಅಂತ ಹೇಳ್ತಕ್ಕಂಥ ಪ್ರಕ್ರಿಯೆ ಕೂಡ ಆಗತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಆದ್ರೂ ಕೂಡ ಮಾನಸ ಆಸ್ಪತ್ರೆ ವಿರುದ್ಧ ಇವತ್ತು ಪೋಷಕರು ಎದುರು ಒಂದು ಆಕ್ರಂದನ ವ್ಯಕ್ತಪಡಿಸಿರ್ತಕ್ಕಂಥ ಜೊತೆಲಿ ಸ್ಥಳೀಯ ಠಾಣೆಯಲ್ಲಿ ದೊಡ್ಡಬಳ್ಳಾಪುರ ಠಾಣೆಯಲ್ಲಿ ಕೇಸ್ ಕಂಪ್ಲೇಂಟ್ ಕೂಡ ದಾಖಲೆ ಮಾಡ್ತಕ್ಕಂಥ ಕೆಲಸ ಆಗಿದೆ. ಆದ್ರೆ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಮಗುವನ್ನ ಕೇರ್ ತಗೊಂಡು ಅವ್ರಿಗೆ ಆರೈಕೆ ಮಾಡ್ಬೇಕಾಗಿರ್ತಕ್ಕಂಥ ವೈದ್ಯರು ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ ಆಗಿ ಕಾಡ್ತಿರ್ತಕ್ಕಂಥದ್ದು ಇದೆ. ಓಕೆ ವೆಂಕಟೇಶ್, ಇನ್ನು ಮಾನಸ ಆಸ್ಪತ್ರೆಯ ವೈದ್ಯರು ಏನಾದ್ರು ಹೇಳ್ತಾ ಇದ್ದಾರಾ, ಏನ್ ಹೇಳ್ತಿದ್ದಾರೆ ಅಂತ? ಇದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಯಾವ ರೀತಿ ಮುಂದಾಗದೆ ಇರ್ತಕ್ಕಂಥದ್ದು, ಎಲ್ಲೋ ರೀತಿ ಅವರ ಈ ವೈಖರಿಗೆ ಕಾರ್ಯವೈಖರಿಗೆ ಎಲ್ಲೋ ಒಂದ್ ಕಡೆ ಸಾಕ್ಷಿಭೂತ ಎಂಬಂತಾಗಿದೆ ಅಂತಕ್ಕಂಥದ್ದು ನಿಜವಾಗ್ಲೂ ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಜನಕ್ಕೆ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಆದ್ರೆ ವೈದ್ಯರು ಒಂದು ದೇವರ ಸ್ವರೂಪದಲ್ಲಿ ಅವ್ರನ್ನ ಕೆಲಸ ಕಾರ್ಯಗಳನ್ನು ಮಾಡಿ ಅವರ ಮಗುವನ್ನ ಉಳಿಸ್ತಕ್ಕಂಥ ಕೆಲಸ ಮಾಡ್ಬೇಕಿತ್ತು. ಆದ್ರೆ ಆ ನಿರ್ಲಕ್ಷ್ಯ ಅಂತಕ್ಕಂಥದ್ದು ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಜೊತೆಲಿ ಯಾವುದೇ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಮುಂದಾಗದೆ ಇರ್ತಕ್ಕಂಥದ್ದು ಇದಕ್ಕೆಲ್ಲ ಒಟ್ಟಾರೆ ಸಾಕ್ಷಿ ಅಂತಾನೆ ಹೇಳ್ಬೋದು ಈಗ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಫ ಸಮಸ್ಯೆಯಿಂದ ಡಾಕ್ಟರ್ ಅಡ್ಮಿಟ್ ಮಾಡ್ಕೊಂಡು ಡೈಲಿ ಗ್ಲೂಕೋಸ್ ಇಂಜೆಕ್ಷನ್ ಗಳು ಹಾಕ್ತಾನೆ ಇದ್ರು. ನಿನ್ನೆ ಮಗು ಫುಲ್ ವೀಕ್ ಆಗಿತ್ತು. ಸರ್ ಮಗು ಫುಲ್ ವೀಕ್ ಆಗೈತೆ, ಯಾಕೆ ಹಿಂಗ್ ಆಗೈತೆ, ಡಿಸ್ಚಾರ್ಜ್ ಮಾಡ್ರಿ, ನಾ ಬೇರೆ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಡಾಕ್ಟ್ರು ಇಲ್ಲ, ನಾನು ಬೇರೆ ತರ ಮೆಡಿಸಿನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಂಜೆ 6:30 ಇಂದ 7 ಗಂಟೆಗೆ 4 ತರ ಇಂಜೆಕ್ಷನ್ ಡೈರೆಕ್ಟ್ ಮಗು ಕೈಗೆ ಕೊಟ್ರು. ಅವ್ರು ಎಕ್ಸ್ರೇ ತೆಗೆದ್ರು, ಎಕ್ಸ್ರೇನಾಗ ಏನು ಕಫ ಅಷ್ಟೊಂದು ಇಲ್ಲ ಅಂತಾನೆ ಹೇಳಿದ್ರು ಅವರು. ಸರಿ ಅಂದ್ಬಿಟ್ಟು ಕೆಮ್ಮೈತೆ ಅಂದ್ಬಿಟ್ಟು ಅದಕ್ಕೆ ಇಂಜೆಕ್ಷನ್ ಹಾಕೋರು. ಯಾವಾಗ ಇವ್ರು ಇಂಜೆಕ್ಷನ್ ಜಾಸ್ತಿ ಹಾಕ್ತಾನೆ ಹೋಗ್ತಾ ಇದ್ರು. 2ನೇ ದಿನಕ್ಕೂ ಕೇಳಿದೀವಿ, ಇದು ವಾಸಿ ಆಗಿಲ್ಲ ಅಂತಾನೆ ಹೇಳಿದ್ರು. ಹೇಳಿದ್ರೆ ಅವರು
ಡೈಲಿ ಇಂಜೆಕ್ಷನ್ ಹಾಕ್ತಾನೆ ಇದ್ದೀರಾ ನೀವು, ನಾವು ಒಂಚೂರು ವಾಸಿನೇ ಆಗಿಲ್ಲ, ಇನ್ನ ಜಾಸ್ತಿನೇ ಆಗ್ತೈತೆ ಅಂದ್ರೆ ಇಲ್ಲಮ್ಮ ಒಂದೇ ದಿನಕ್ಕೆ ವಾಸಿ ಆಗಲ್ಲ, ಟೈಮ್ ತಗೊಂತಿದ್ದೆ ಅಂತಾನೆ ಅಂದ್ರು. ಸರಿ ಇರು ನೋಡೋಣ ಅಂತಾನೆ ನಾವು ಇದ್ವಿ. ಮಗು ಭಾನುವಾರ admit ಭಾನುವಾರ ಮಧ್ಯಾಹ್ನ ಅಡ್ಮಿಟ್ ಮಾಡಿದ್ರು. ಕ್ರಿಟಿಕಲ್ ಇಲ್ಲ ಅಂತ ಏನ್ ಹೇಳಿಲ್ಲ ಅವ್ರು. ಒಂದು ನಿಧಾನದ ಮೇಲಾದಿದೆ ಅಂತ ಹೇಳ್ತಾ ಇದ್ರು. ಅವ್ರ ಹಾರ್ಟ್ ಟೆಸ್ಟ್ ಮಾಡೋ ಒಂದ್ ಮಿಷಿನು ಕರೆಕ್ಟ್ ಆಗಿಲ್ಲ, ಎಲ್ಲರಿಗೂ 95, 85, 95 ಅಂತಾನೆ ತೋರಿಸ್ತಾ ಇದೆ. ಅವ್ರ ಎಕ್ಸ್ರೇ